ನಮ್ಮ ರೈತರ ಒಂದು ಬರೀ 4 ಜನ ಮಂಡೆ ಮತ್ತೊಂದು ಫ್ಯಾಕ್ಟ್ರಿ ಕಟ್ಟು ಹೇಳಿದಾಗ ಸ್ಟ್ರೈಕ್ ಮಾಡಿದಾಗ ತಮ್ಮ ನಿಮ್ಮ ಹಿಂದಿನ ಮರಲೇ ಬರ್ರಿ, ನೀವು ಹಿತ್ತಲ ಬಾಗಲೇ ಬರ್ರಿ, ಯಾರು ರೈತರು ಕಾಣಬೇಡ್ರಿ, ನಾವ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರೊಕ್ಕ ಕೊಡ್ತೇವೆ, ನಿಮ್ ಉಡಿಯೋದಾಗ ಹಾಕ್ತೇವೆ ಇಂಥ ಹೇಳಿಕೇಶನ್ ಅವ್ರು ಹೊಲ ಬೇಕಾಗೈತಿ. ಆದ್ರೆ ಅವ್ರಿಗೆ ಕಬ್ಬಿಗೆ ಬೆಲೆ ಕೊಡೋದು ಬೇಡಾಗೈತಿ. ಯಾಕಂದ್ರೆ ರೈತರನ್ನ ಹಿಡ್ಕೊಂಡು ಅವ್ರಿಗೆ ಸೆರೆ ಕೊಡದು ಬಿಟ್ಟ ರಕ್ತ ಕುಡಿ ಪರಿಸ್ಥಿತಿ ಬರಾಯ್ತು. ಅದಕ್ಕ ಪ್ರತಿಯೊಬ್ಬರ ಇವತ್ತು ನೋಡ್ರಿ ಪ್ರಭಾಕರ್ ಕೋರೆ ಸಾವುಕಾರ ಹೇಳ್ತೇನ್ರಿ ನಾನು. ಯಾಕಂತಂದ್ರೆ ಅವ್ರ ಪ್ರತಿಯೊಂದು ಹಾಸ್ಪಿಟ್ಲ್ ಕಟ್ಟ್ಯಾರ, ಪ್ರತಿಯೊಂದು ಸೊಸೈಟಿ ಕಟ್ಟ್ಯಾರ. ಅವು ಯಾರೋ ರೊಕ್ಕ ಆಗ್ತಾರೆ ನಮ್ಮ ರೈತರು. ನಾವು ಯಾಕಂದ್ರೆ ಪ್ರತಿಯೊಬ್ಬರನ್ನ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ನಮ್ಮ ರೈತರು ಹೋಗ್ಬೇಕು. ಅದಕ್ಕೆ ಏನಿದ್ಲ ಸಾವುಕಾರ ಆದ್ರೂ ಕೂಡ ಅವ್ರ ವೈಯಕ್ತಿಕ ಕಾಳಜಿ ವಹಿಸಿ, ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲಾದಾಗ ದೊಡ್ಡವ್ರು ಅನ್ಸ್ಕೊಂಡಾರ, ಅವ್ರು ಲಕ್ಷ ಕೋಟಿ ಒಡೆ ಅನ್ಸ್ಕೊಂಡಾರ. ಅದಕ್ಕೆ ಏನೈತಿ ಅವರ ವೈಯಕ್ತಿಕ ಬಂದ ಸ್ವಲ್ಪ ಕಾಳಜಿ ವಹಿಸಿ ಅವ್ರ ಒಬ್ಬರು ಘೋಷಣೆ ಮಾಡಿ ಪ್ರತಿಯೊಬ್ಬರು ಸಕ್ಕರೆ ಫ್ಯಾಕ್ಟ್ರಿದವ್ರು ಏನೈತಿ ಅವ್ರ ಬೆನ್ನ ಹತ್ತಾರ. ಇವತ್ತ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಸತೀಶ್ ಸಾವುಕಾರ ಅವರು ಕೂಡ ಅವ್ರ ಒಬ್ಬರು ಘೋಷಣೆ ಮಾಡಿ ಅವ್ರು ಮಾಡಿದ್ರು ಕೂಡ ಇಡೀ ಜಿಲ್ಲಾ ಬೆನ್ನ ಹತ್ತೈತೆ ಅಂತ ಹೇಳಿ ನಾ ಇವತ್ತು ಕರೆ ಕೊಡ್ತೀನಿ. ಯಾಕಂತಂದ್ರ ಅವ್ರಿಗೆ ಪ್ರತಿಯೊಬ್ಬರಿಗೆ ನೋಡ್ರಿ ಇವತ್ತು ಈ ಫ್ಯಾಕ್ಟ್ರಿ ಆಯ್ತು, ಇದು ಅವ್ರಿಗೆ ಇಷ್ಟ ಸಾಲ್ವತ್, ಮತ್ತೆ ಅಲ್ಲಿ ಜಾಗ ಐತಿ, ನಮ್ಮ ಫ್ಯಾಕ್ಟ್ರಿ ಕಟ್ಟಕ್ಕೆ ಏನ್ರ ಲೈಸೆನ್ಸ್ ಐತಿನ ಇಂಥದ್ದು ಮಾಡ್ಕೊಂಡು ಮತ್ತೊಂದು ಫ್ಯಾಕ್ಟ್ರಿನ ಕಟ್ಟಾಕ್ತಾರ ಅವ್ರು. ಆದ್ರೆ ಬಿಲ್ ಘೋಷಣೆ ಮಾಡೋದು ಇನ್ನೂ ತಕ್ಕ ಅವ್ರಿಗೆ ತಿರಾಗಿಲ್ಲ. ಯಾಕಪ್ಪ ಅಂತಂದ್ರ ನಾಳೆ ಫ್ಯಾಕ್ಟ್ರಿ ಕಟ್ಟಕ್ಕೆ ರೊಕ್ಕ ಕಡಿಮೆ ಇತ್ತಂದ್ರ ಮತ್ತೆ ಇದನ್ನೂ ಒಂದು ಕೂಡ ಅವ್ರ ಕಾಳಜಿ ಒಳಗೈತಿ, ಅವ್ರ ತಿರಾಗೈತಿ. ಅದಕ್ಕೇನಿಲ್ಲ ಅದನ್ನೆಲ್ಲ ಬಿಡ್ರಿ. ನಾವ್ಗ ಕಬ್ಬ ಹಚ್ಚಕ್ ರೈತರಿಗೆ ಪ್ರೋತ್ಸಾಹ ಕೊಡ್ರಿ. ನಾವು ಕೊಟ್ಟಿರ್ತೇವೆ ಫ್ಯಾಕ್ಟ್ರಿ 10 ಕಟ್ಟಿರೋ ನಿಮ್ಗೆ ಫ್ಯಾಕ್ಟ್ರಿ ಬಂದ್ ಮಾಡ್ದಂಗ ನಾವು ಕಬ್ಬ ಕೊಡ್ತೇವೆ. ಈಗ ನೋಡ್ರಿ ಯಾವ್ದೆಲ್ಲ ಬೆಲೆ ಹೆಚ್ಚಾಗೈತಿ ನೋಡ್ರಿ. DAP ಕೇಳಕ್ ಹೋಗ್ರಿ ಅದು ಹೆಚ್ಚೈತಿ, ಯೂರಿಯಾ ಈಗ ಮೊದಲು 300 400 ಆಗೈತಿ. ಯಾವ್ದು ಕಡಿಮೆ ಇತ್ತಪ್ಪ? ಪ್ರತಿಯೊಂದು ರೇಟ್ ಹೆಚ್ಚಾಗ್ಯಾವ, ರೈತರ ಅಕ್ಕ ಯಾಕೆ ಕಡಿಮೆ ಐತಿ? ಹಿಂಗಾಗ್ಬಾರ್ದು. ನಾವು ಇನ್ನ ರೈತರೆಲ್ಲರೂ ಒಕ್ಕಟ್ಟಾಗ್ಬೇಕು. ಪ್ರತಿ ಕಾಯಿಪಲ್ಯಕ್ಕೂ ಕೂಡ ನಾವು ಒಕ್ಕಟ್ಟಾಗಿ ಮಾಡಿದ್ರೆ ಅದು ರೇಟ್ ಹೆಚ್ಚಾಗ್ತೈತಿ. ನೋಡ್ರಿ ಈಗ ಟೊಮೆಟೊ ಬೀದಿಗೆ ಶುರು ಆಗುತ್ತಾ, ರೇಟ್ ಯಾಕೆ ಬರೋದಪ್ಪ ಅಂತಂದ್ರೆ ನಮ್ಮಲ್ಲಿ ಒಕ್ಕಟ್ಟಿಲ್ದಾಗ ಬರೋ. ಇನ್ನು ಮುಂದೆ ಏನೈತಲ್ಲ ಎಲ್ಲರೂ ಒಕ್ಕಟ್ಟಾಗಬೇಕಾಗೈತಿ, ಒಕ್ಕಟ್ಟಾಗಿದಾರ ಬಿ. ಈಗೇನು ಚಿನ್ನಪ್ಪನ ಪೂಜಾರಿ ಅವ್ರ ಎಷ್ಟು ಹೋರಾಟ ಮಾಡತ್ತಾರಲ್ಲ, ಅವ್ರ ಮನಿ ಮಠ ಹೆಂಡ್ರ ಮಕ್ಳ ಎಲ್ಲಾರನ್ನೂ ಬಿಟ್ಟು ಬೆನ್ನತ್ತಾರ. ಯಾಕೆ ಬೆನ್ನತ್ತಾರ ಅಂತಂದ್ರ ರೈತರಿಗೋಸ್ಕರ ಬೆನ್ನತ್ತಾರ. ಪ್ರತಿಯೊಬ್ಬರಿಗೆ ರೈತರಿಗೆ ಲಾಭ ಸಲ ಬೆನ್ನತ್ತಾರ, ತಮ್ಮ ವೈಯಕ್ತಿಕ ಅಲ್ಲ. ಈಗ ನೋಡ್ರಿ ಎಷ್ಟು ಜನ ಬಂದೇವ್ ನಾವು ರೈತರ, ಈಗ 1000 2000 ಬಂದೇವಿ. ಆದ್ರೆ ನಮ್ಗೆ ಇನ್ನೂ ಲಕ್ಷ ಗಟ್ಟಲೆ ಮಂದಿ ಹೊರಗಡೆ. ನಾವು 1000 ಮಂದಿ ಸ್ಟ್ರೈಕ್ ಮಾಡೋ ಲಕ್ಷದವ್ರಿಗೆಲ್ಲ ಕೂಡ ಬೆನಿಫಿಟ್ ಸಿಗೋದೈತಿ. ಆದ ಕಾರಣ ಎಲ್ಲಾ ರೈತರು ಬರ್ಬೇಕು. ಇದು ಬಿಲ್ ಘೋಷಣೆ ಆಗತಕ್ಕ ಯಾವುದೂ ಕೂಡ ಅಲ್ಲಿದಾಯ್ತು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಯಾವ್ದ ಪುನಃ ಬೆಂಗಳೂರು ಇದಕ್ಕೂ ಕೂಡ ಬಂದ್ ಮಾಡೋ ಪರಿಸ್ಥಿತಿ ಬರ್ತೈತಿ. ಈಗ ಏನೈತಿ ತಳಮಟ್ಟದಿಂದ ಹೊಂಟೇವ್ ನಾವಿನ ರೈತರಲ್ಲಿ ಏನೋ ತಾಳ್ಮೆ ಐತಿ. ಒಂದು ಸಲ ತಾಳ್ಮೆ ಕಳ್ಕೊಂಡ್ರೆ ರೈತರ ನಾವು ರಾಷ್ಟ್ರೀಯ ಹೆದ್ದಾರಿ ಸರ್ ಬಂದ್ ಮಾಡಿದ್ವಿ ಅಂದ್ರೆ, ನ್ಯಾಷನಲ್ ಹೈವೇ ಬಂದ್ ಮಾಡಿದ್ವಿ ಅಂದ್ರೆ ಪ್ರತಿ ನಿಮಿಷನಾಗ ನುಕ್ಸಾನ್ ಆಗ್ತದೆ ಗೌರ್ಮೆಂಟ್. ಅದನ್ನ ನಿಮ್ ತಿಳಿಯಾಗಿರ್ಬೇಕು. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ದೇಶೀಯರ ಕರೆ ಮಾಡಾಕ್ತಾರ. ಅದೇನೈತಿ ನೋಡ್ರಿ, ಬೆಳಗಾವಿ ಜಿಲ್ಲಾ ರೈತ ಸಂಘದವ್ರದ್ದು ಕಬ್ಬಿನ ಕಾರ್ಖಾನೆದವ್ರ ಕರೀರಿ, ಮೀಟಿಂಗ್ ತಗೋರಿ, ತಾಬಡ ಘೋಷಣೆ ಮಾಡ್ರನಾಗ್ತಾರ. ಆದ ಕಾರಣ ಯಾವ್ದೇ ತರ ಇದ್ರು ಕೂಡ ಪ್ರತಿಯೊಂದು ರೈತರ ಮ್ಯಾಗ ನಡೆದೈತಿ ಎಲ್ಲ ಜಗತ್. ಇವತ್ತು ರೈತರು ಕಬ್ಬು ಬೆಳೆದು ಬಿಟ್ರು, ಕಾಯಿಪಲ್ಲೆ ಬೆಳೆದು ಬಿಟ್ರು, ಬಲ್ಯಾಳ ಬೆಳೆದು ಬಿಟ್ರು ಅಂದ್ರ ಎಲ್ಲಾರು ಮಣ್ಣು ತಿನ್ಬೇಕಾಗ್ತದೆ. ಅದ ಏನು ತಿನ್ನಕ್ಕವ್ರಿಗೆ ಹಾದಿಲ್ಲ. ಏಪ ಒಂಜಾರ ಯಾವ್ದ್ರ ಕಸದ ಪಲ್ಯ ಐತಲ್ ನೋಡ್ರಿ, ನಾವು ರೈತರು ಚಾಲು ಮಾಡ್ತಕ್ಕ ಅದನ್ನ ತಂದು ಕೊಡ್ರಿ ಅನ್ನೋ ಪರಿಸ್ಥಿತಿ ಬರ್ತೈತವ್ರಿ. ಅದನ್ನೆಲ್ಲ ಗಮನದಾಗ ಇಟ್ಕೊಂಡು ಅವ್ರ ಬೇಗ ಅದರದ ಏನೈತಲ್ಲ ರೈತ ಸಂಘದ ಘೋಷಣೆ ಏನ್ ಬೆಳಕತ್ತ ಕಬ್ಬಿನ ಬೆಲೆ ಏನ್ ಬೆಳಕತ್ತಾರಲ್ಲ ಅದು ಕೊಡ್ಬೇಕವ್ರು. ಮತ್ತೆ ಈಗ ನೋಡ್ರಿ ಈ ಘೋಷಣೆ ಆದ್ರೂ ಕೂಡ ಇದಿಷ್ಟು ಮುಗಿಯಂಗಿಲ್ಲ. ಏನ್ ನಮ್ಮಂದ್ ನೋಡ್ರಿ 4500 ಏನು ಸಕ್ಕರೆ ಕಾರ್ಖಾನೆದವ್ರು ಏನ್ ಈಗಾಗಲೇ ಗೌರ್ಮೆಂಟ್ ತುಂಬಾಕತ್ತಾರಲ್ಲ, ಅದನ್ನ ಡಿಸೆಂಬರ್ದಾಗ ಈಗಾಗಲೇ ಏನು ನಮ್ಮ ವಿಧಾನಸೌಧದಾಗ ತಗೊಳ್ಳೋದಾರಲ್ಲ ಅಧಿವೇಶನ ಏನಾಗೋದೈತಲ್ಲ, ಆ ಅಧಿವೇಶನದಾಗ ಈಗೇನ್ ಜನ ಕೂಡಿದಾರಲ್ಲ, ಈಗ 50,000 60,000 ಏನ್ ನಮ್ಮ ದುರ್ಗಾಪುರ ಕ್ರಾಸ್ನಾಗ ಏನ್ ಕುಡಿಯಾರಲ್ಲ, ಹಿಂಗ ಪ್ರತಿ ಒಂದು ಮನೆಯಾಗಿಂದ ಹಿಡಿದ 1 ಎಕರೆಗೆ ಒಂದು ಮನುಷ್ಯ ಬಂದ್ರ ಇಡೀ ಬೆಳಗಾವ್ ಬಂದಾಗ್ತೈತಿ. ಮತ್ತೆ 4,500 ಏನು ಗೌರ್ಮೆಂಟ್ ಹೊಂಟೈತಿಲ್ಲ, ಅತ್ರ ಏನು ಬರೀ 1,000 ರೈತರು. ಇವರು 3,500 ಕೊಂಡು ಕಟ್ಟಿದವ್ರ ಅವ್ರ 1,000 ಕೊಂಡು ಎಷ್ಟೈತಿ ಈಗ
4,500 ಆಯ್ತು. ಅವ್ರು 3,500 ತಗೊಳ್ಳಿ. ಯಾಕೆ ತಗೊಳಂಗಿಲ್ಲ? ಗೌರ್ಮೆಂಟ್ ಯಾಕೆ ಲಾಭ ಆಗಿಲ್ಲ? ಇವತ್ತು ನೋಡ್ರಿ ನಮ್ಮ ಕೈಗೊಂಡಿಂದ ಶರೀರ ತಯಾರು ಮಾಡ್ತಾರೆ, ಅವಾಗ ನಮ್ಮ ರೈತರಿಗೆ ಕುಡಿಯಕ್ಕೆ ಕೊಡ್ತಾರೆ, ಮತ್ತೆ ನಮ್ಮ ರೈತರ ಕಡೆನೇ ಟ್ಯಾಕ್ಸ್ ತಗೋತಾರೆ. ಪ್ರತಿಯೊಂದು ಕ್ವಾರ್ಟರ್ ಎಷ್ಟು ತಯಾರಾಗ್ತಿತ್ತು ಅಂತಂದ್ರೆ 30 ರೂಪಾಯಿ ಆದ್ರೆ 100 ರೂಪಾಯಿ ಮಾರ್ತಾರೆ. ಎಷ್ಟು ಹೊಂಟಿದ್ ನೋಡ್ರಿ. ನಮ್ಮ ಕಬ್ಬು ಬಂದಾದ್ರೆ ಶರೀರ ಎಂತ ಗೌರ್ಮೆಂಟ್ ಬಿದ್ದು ಹೋಗ್ತೈತಿ. ಗೌರ್ಮೆಂಟ್ಗ ಪ್ರತಿ ಒಂದಕ್ಕೆ ಬಿಲ್ ಪೇ ಮಾಡಾಕಿರಂಗಿಲ್ಲ. ಇವತ್ತು ನಮ್ಮ ಏನು ಈಗಾಗಲೇ ನಮ್ಮ ಗೌರ್ಮೆಂಟ್ ನೌಕರಸ್ಥರದಲ್ಲ ಅವ್ರಿಗೆ ಪೇಮೆಂಟ್ ಮಾಡಬೇಕಾದ್ರೆ ನಮ್ಮ ಸಕ್ರಿಯದಿಂದನೂ ಹೊಂಟೈತಿ. 4,500 ಏನೋ ಟ್ಯಾಕ್ಸ್ ತುಂಬಿರ್ತಾರಲ್ಲ ಅದನ್ನ ಮಾಡಿ ಕೂಡ ಹಾಕ್ತಾರೆ. ಆದ ಕಾರಣ ಅವರು ಕೂಡ ಮುಖ್ಯಮಂತ್ರಿ ಅವರೀಗ ಗಮನದಲ್ಲಿ ಇಟ್ಕೊಂಡ ಇದನ್ನು ಬೇಕು ಘೋಷಣೆ ಮಾಡಕ್ ಹಚ್ಚಬೇಕು. ರೈತರ ತಾಳ್ಮೆ ನೋಡಬಾರ್ದು. ರೈತರನ್ನ ತಾಳ್ಮೆ ಕಳ್ಕೊಂಡ್ರೆ ಪರಿಸ್ಥಿತಿ ಹದಗೆಡ್ತಾ ಇತ್ತು.